ನನ್ನ ಮುದ್ದು ಕುಟುಂಬದವರೇ, ಇವತ್ತಿನ ನನ್ನ ವಿಡಿಯೋ ಏನಂದರೆ, ಮಕ್ಕಳಿಗೆ ಬಾದಾಮಿ ಹಾಲು ಮನೇಲಿ ಮಾಡಿ ಕುಡಿಸಿ ಹಾಲಲ್ಲಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಯಾವುದ್ಯಾವುದೋ ಮಿಕ್ಸ್ ಮಾಡಿ ಕೊಡುವುದರಿಂದ ಮಕ್ಕಳಿಗೆ ಜೀರ್ಣ ಆಗಲ್ಲ, ಮತ್ತು ಏನೇನೋ ಪ್ರಾಬ್ಲಮ್ಮು, ಲೂಸ್ ಮೋಷನ್ ಆಗೋ ಪ್ರಾಬ್ಲಮ್ ಇರುತ್ತೆ. ಅದಕ್ಕಾಗಿಯೇ ಮನೆಯಲ್ಲೇ ಬಾದಾಮಿ ಹಾಲು ಮಿಕ್ಸ್ ಮಾಡಿ ಹಸು ಹಾಲಲ್ಲಿ ಚೆನ್ನಾಗಿರುತ್ತೆ. ನೀವು ಆ ಥರ ಮಾಡಿ. ನನ್ನ ಮಗಳು ಇಲ್ಲಿ ಮಲ್ಕೊಂಡಿದ್ದಾಳೆ, ಅವಳಿಗೆ ಸರಿ ಹೋಗಲಿ ಬಾದಾಮಿ ಪೌಡ್ರಾದರೂ ಮಾಡೋಣ ಅಂಥೇಳಿ ಬಾದಾಮಿ ಪೌಡ್ರನ್ನು ತಯಾರು ಮಾಡ್ತಾಯಿದ್ದೀನಿ. ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ಮನೆ ಹಬ್ಬಕ್ಕೆ ಎಲ್ಲ ಕ್ಲೀನಿಂಗ್ ಆಗಿದೆ. ಬೆಳಗಿಂದ ಪೂಜೆ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನನ್ನ ಪೂಜೆ ಈ ಥರ ರೆಡಿ ಆಗಿದೆ. ನೀವು ಮನೇಲಿ ಆ ಥರ ಪೂಜೆ ಮಾಡಿದ್ರಿ ಅಂತ ಹೇಳಿ. ನನ್ನ ಮಗಳಿಗೆ ಬಾದಾಮ್ ಪೌಡ್ರ್ ಹೇಗೆ ತಯಾರಿಸೋದಂತ ನೋಡೋಣ ಬನ್ನಿ. ಬಾದಾಮ್ ಪೌಡ್ರ್ ಮಾಡಲಿಕ್ಕೆ ಏನೇನು ತಗೊಂಡಿದ್ದೀನಿ ಅಂದರೆ, ಒಂದು ಬಟ್ಲಾಗುವಷ್ಟು ಪಿಸ್ತಾ, ಬಾದಾಮಿ, ಗೋಡಂಬಿ, ಕೇಸರಿ, ಇದರಲ್ಲಿ ಒಂದು 2-3 ಅಷ್ಟು ಹಾಕ್ಬೇಕಷ್ಟೇ, ಜಾಸ್ತಿ ಹಾಕ್ಬಾರ್ದು. ಸಕ್ಕರೆ ಕಲ್ಲು ತಗೊಂಡಿದ್ದೀನಿ. ಇದು ಹಾಕಿದರೆ ಸಿಹಿ ಬರುತ್ತೆ. ಮಕ್ಕಳು ತುಂಬ ಚೆನ್ನಾಗಿ ಪೌಡ್ರಲ್ಲಿ ಹಾಲಲ್ಲಿ ಹಾಕಿ ಕುಡಿಸಿದ್ರೆ ಚೆನ್ನಾಗಿ ಕುಡಿತಾರೆ. ಇವೆಲ್ಲ ಐಟಮ್ಸ್ನ ತಗೊಂಡಿದ್ದೀನಿ. ಇವನ್ನ ಬಿಸಿ ಮಾಡ್ಕೊಳ್ಳೋಣ. ಓಕೆ, ಇವಾಗ ನಾನು ಸ್ಟವ್ ಹಚ್ತಾ ಇದ್ದೀನಿ. ಇವಾಗ ಬಾಣಲೆ ಇಟ್ಕೊಳ್ಳೋಣ. ಬಾಣಲಿ ಕಾದಿದೆ. ಇವಾಗ ಫಸ್ಟು ಬಾದಾಮಿ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಹಸಿ ವಾಸನೆ ಇದ್ದರೆ ಬಾದಾಮ್ ಪೌಡ್ರು ಚೆನ್ನಾಗಿ ಬರಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ತರಬೇಕು. ಇವಾಗ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಪಿಸ್ತಾ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈ ಥರ ಕಲ್ಯಾಣ ಮಾಡ್ಕೊಂಡಿದ್ದೀನಿ. ಈ ಥರ ಬರಬೇಕು. ಇವಾಗ ಕಲ್ ಸಕ್ಕರೆ ಇದೆಯಲ್ಲ, ಅದನ್ನು ಸಣ್ಣದಾಗಿ ಜಜ್ಕೊಳ್ಳೋಣ. ಈ ಥರ ಸಣ್ಣಗೆ ಜಜ್ಕೋಬೇಕು. ನೋಡಿ, ಪುಡಿ ಮಾಡಿ ಜಜ್ಜಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ನೋಡಿ, ಇವಾಗ ಎಲ್ಲ ರೆಡಿಯಾಗಿದೆ. ಕಲ್ ಸಕ್ಕರೆ ರೆಡಿಯಾಗಿದೆ. ಇವಾಗ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದು ಕೇಸರಿನ ಮಿಕ್ಸಿಗೆ ಹಾಕ್ಕೊಳ್ಳೋ ಟೈಮಲ್ಲಿ 1-2 ಹಾಕ್ಕೋಬೇಕಷ್ಟೆ. 1-2 ಅಷ್ಟೇ, ತುಂಬ ಹಾಕ್ಕೊಳ್ಬಾರ್ದು. ಇವಾಗ ಮಿಕ್ಸಿಗೆ ಒಂದೊಂದು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಹಾಕ್ಕೊಂಡಿದ್ದೀನಿ. ಇದು ಪುಡಿ ಆದಮೇಲೆ ಆಮೇಲೆ ಕಲ್ ಸಕ್ಕರೆ ಹಾಕ್ಕೊಳ್ಳೋಣ. ಇವಾಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಆದಷ್ಟು ಮನೆ ಫುಡ್ ಕೊಡಿ, ಹೊರಗಡೆ ಫುಡ್ ಅವಾಯ್ಡ್ ಮಾಡಿ. ನೋಡಿ ಫ್ರೆಂಡ್ಸ್, ಬಾದಾಮ್ ಪೌಡ್ರು ಈ ಥರ ಬಂದಿದೆ. ನಾನು ನನ್ನ ಮಗಳಿಗೆ ಮಾಡಿರೋದು 1-2 ತಿಂಗಳಂತೂ ಬರುತ್ತೆ. ಇದನ್ನು ಒಂದು ಡಬ್ಬಿಯಲ್ಲೇ ಹಾಕಿ ಇಟ್ಕೊಳ್ಳಿ. 1 ತಿಂಗಳು 2 ತಿಂಗಳು ಬರ್ಬೋದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್. ಶೇರ್ ಮಾಡೋದನ್ನು ಮರಿಬೇಡಿ.